ಜ್ಞಾನಸಾಗರವೇ ಎನ್ನ ಮತಿಗೆ ಮಂದರದಿತ್ತು ರಾಗದಿಂದ ಬೇಗ ಕೃಪೆಯಾಗಲಿ. ಸಾಂಬಜೇ ನಮಃ ಪಾರ್ವತೀಪತಿ. ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಮಹಂತೇಶ್ವರ ಮಹಾರಾಜ್ ಕಿ ಜೈ. ಮಂಗಲಂ ಜೈ ನಮಃ ಪಾರ್ವತಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಜಗತ್ತೆಲ್ಲ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಗಜೇಂದ್ರಗಡ ಮಹಾನಗರದಲ್ಲಿ ಜಗದ ಸಂಸ್ಥಾನ ಮೈಸೂರು ಮಠದಲ್ಲಿ ಪ್ರತಿ ವರ್ಷ ಈ ವರ್ಷವೂ ಕೂಡ ಅಧ್ಯಯನ ಕಾರ್ತಿಕೋತ್ಸವ ಅಂಗವಾಗಿ ಆಗಮಿಸುತ್ತೆ. ಯಾವತ್ತು ಗಜೇಂದ್ರ ಮಹಾನಗರದ ಯಾವತ್ತು ಮಹಾಜನಗಳಿಗೆ ಮಾತೇರಿ ಭಾಳ ಸಂತೋಷ ಸಮಾರಂಭ ಇದು. ಕಾರ್ತಿಕ ಹಸ್ತಕ್ಕೆ ದೀಪ ಗೈಗೆ ಹೋಗ್ತಕ್ಕಂಥದ್ದಲ್ಲ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋನ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ನನ್ನ ಜೀವನದೊಳಗೆ ಅಸತ್ಯ ಸತ್ಯಕ್ಕೆ ಹೋಗ್ಬೇಕು ನಾವೆಲ್ಲ, ಸುಳ್ಳಿನಿಂದ ಸತ್ಯಕ್ಕೆ ಹೋಗ್ಬೇಕಲ್ಲ, ಕತ್ತಲೆ ಬೆಳಕಿಗೆ ಹೋಗ್ಬೇಕು ನಾವೆಲ್ಲ, ಮೃತ್ಯುವಿನ ಅಮೃತಕ್ಕೆ ಹೋಗ್ಬೇಕು ನಾವೆಲ್ಲ. ಇದು ಮುಖ್ಯ ಹೋಗೋಕ್ಕೆ ಸಾಧ್ಯ. ಅದಕ್ಕಂಥದ್ದು ತಿಂದ ಮಾಸಗಳು 12 ಮಾಸ. 12 ಮಾಸಗಳಲ್ಲಿ ಕಾರ್ತಿಕ ಮಾಸ ವಿಶೇಷವಂತ ಮಾಸ ಇದು. 12 ಮಾಸ ವಿಶಿಷ್ಟವಂತ ಮಾಸ ಕಾರ್ತಿಕ ಮಾಸ. ಯಾಕೆ ವಿಶಿಷ್ಟವಂತ ಮಾಸ ಇದು? ಕಾರ್ತಿಕ ಮಾಸ ಪ್ರಾರಂಭ ಯಾವತ್ತಾಗುತ್ತೆ? ಅಮಾಸೆಯಿಂದ ಪ್ರಾರಂಭ ಆಗುತ್ತೆ. ಅಮಾಸೆಯಿಂದ ಕಾರ್ತಿಕ ಮಾಸ. ಯಾಕೆ ಅಮಾಸೆ ದೀಪ ಲಕ್ಷ್ಮೀ ಪೂಜೆ ಮಾಡ್ತೀರಿ? ಯಾಕೆ ಅವತ್ತ ಮಾಡ್ತೀರಿ ನೀವು? ಹಿಂದೂ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಕಾಲಕ್ಕೆ ಅವತ್ತು ಹುಟ್ಟಾಯ್ತು. ಲಕ್ಷ್ಮೀ ಹಿಂದ ಅಮಾಸೆ ಹುಟ್ಟಾಯ್ತು ಸಮುದ್ರ ಮಧ್ಯಮ ಕಾಲಕ್ಕೆ. ಅದಕ್ಕೆಲ್ಲ ಮಂದಿ ಅಮಾಸೆ ಪೂಜೆ ಮಾಡ್ತಾರೆ. ಯಾರು ಲಕ್ಷ್ಮೀ ಪೂಜೆನ ಭಾಳ ಸೇರ್ಕೊಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮರ್ನಿಕ ಪಾಠ ಅಂತೀವಿ. ಏನಂತೀರಿ? ದೀಪಾವಳಿ ಪಾಠ ಅಂತೀವಿ. ಅದಕ್ಕೆ ಬಲಿಪಾಠ ಅಂತಾರೆ, ಗೋವರ್ಧನ ಪಾಠ ಅಂತಾರೆ. ಯಾಕಪ್ಪ ಅಂತಾರೆ? ಬಲಿಪಾಠ ಬದುಕಿ ಮಹಾರಾಕ್ಷಸ, ಮಹಾಕಾಂಸೂರ. ಅವ ಎಷ್ಟು ಕಾಂಸೂರಿಂದ ಅತ್ತ ಕುರುವಿದ್ದವ. ಹೀಗಾಗಿ ಅವ್ನು ಕುರುಕೊಳ್ತೇವೆ. ಹೀಗಾಗಿ ಎಲ್ಲ ದೇವರು ಕುರ್ಕೊಂಡು ಹೇಳಿ ವಿಷ್ಣು ಪರಮಾತ್ಮನಿಗೆ ಪುಣ್ಯಾತ್ಮ ನಮಗೆ ಅವ್ರು ಸಾಕಾಗಿತ್ತು ಅಂದ್ರೆ ಏನು ಮಾಡಿ ಅವನ್ನ ಹಿಡಿಕ್ರಿಯೆ ಮುಗಿಸ್ ಹೇಳ್ತಾರೆ. ಅವಾಗ ವಿಷ್ಣು ರಾಮನಾಥ ಕಾಯ್ಕೊಂಡ್ಬಂದು ರಾಮನ ಸಿಕ್ಕು ಇಷ್ಟ ಮುಗಿಬಿಡ್ತ ಒಬ್ಬವಾಗಿ ಬರ್ತಾರೆ. ಬಂದು ಕಾಂಸೂರಿಲ್ಲ ಕೇಳಿದ್ಬಿಡ್ತಾನಿಲ್ಲ. ವಿಷ್ಣುವಿಗೆ ಹೇಳಿ ಬಂದಾಗ ಏನು ಬೇಕಂತ ಕೇಳಿದೆ. ನಾನು ಏನು ಇಲ್ಲ, ಬೆಳ್ಳಿ ಬಂಗಾರ ದುಡ್ಡು ಸ್ವಲ್ಪ ತಿನ್ನಬೇಕಾದ್ರೆ ನಿಮಗೆ ಬರೀ 3 ಪಾದ ಜಾಗ, ಈ ಪಾದ ಐತಲ್ಲ ಬರೀ 3 ಪಾದ ಜಾಗ ಕೊಡೋದು. ಸ್ವತಃ ತೊಗೊಂಡವ ಅಲ್ಲೇ ಗುರು ಶುಕ್ರಾಚಾರ್ಯ ಇದ್ದ. ಬೇಡ ಬೇಡ ಬಂದು ಅಂತಿದ್ದ ಬೇಡ ಅಂತ ಕೊಟ್ಟು ಮಾಡ್ಕೊಂಡೆ. ಕೊಟ್ಟಿನಂದು ಸರಿ. ಒಂದು ಪಾದ ಎಲ್ಲಿದ್ದಂದ, ಒಂದು ಪಾದ ದಿಕ್ಕಿಟ್ಟ, ಒಂದು ಪಾದ ಆಕಾಶಕ್ಕಿಟ್ಟ, ಇನ್ನೊಂದು ಪಾದ ಎಲ್ಲಿದ್ದಂತ ನಾನು ತಲೆ ಹೊಡಿದಂತ ಆ ಬಟ್ಟೆ ತಲೆ ಹೊಡಿ ತೊಗೊಂಡು ಪಾತಾಳ ತೋಗ್ಬಿಟ್ಟು ಪಾತಾಳ ಹೋಗ್ತಾವ. ಪಾತಾಳ ಪಾತಾಳ ಅದು ಪ್ರತಿ ವರ್ಷ ಸ್ವಲ್ಪ ಪಾತಾಳ ಅಲ್ಲೇ ಇರ್ತಾರೆ. ಪಾತಾಳ ಗಾಳಿ ಬಟ್ಟೆ ಹೋಗ್ತಾರೆ ಪ್ರತಿ ವರ್ಷ. ಬಲಿಪಾಠ ದಿವಸ ನೀವು ಗೋಲಕ್ಕೆ ವಿಜಯ ಹೋಗ್ತಾರೆ ಹೊಲ ಬಲಿ ಮಾಡ್ತಾರೆ ಹೋಗ್ತೀವಿ. ಇನ್ನು ಏನೇ ದಿವಸ ಯಾವ ಗಡಿ ತಗೊಂಡು ಬಾಯಿ ಮಾತಾಡಿ ಹೋದರು. ನೀವು ಏನೇ ದಿವಸ ಯಮ ದುಃಖಿ ಅಂತಾರೆ. ಏನೇ ದಿವಸ ಯಮಧರ್ಮ ಯಮಲೋಕಿಂದ ತಮ್ಮ ಕೈಲಿ ಯಮನಿ ಹತ್ತಿರ ಬರ್ತಿರ್ತಾನೆ. ಅವ್ರು ಯಾರು ಸ್ನಾನ ಮಾಡ್ತಾರ ಮಾಡಿದ ತಗೊಂಡು ಶಾಸ್ತ್ರ ಹೇಳ್ತದೆ. ಇನ್ನು 8ನೇ ದಿವಸ ಅವ್ರು ಕಾದಾಷ್ಟಮಿ ಅಂತಾರೆ. 8ನೇ ದಿವಸಕ್ಕೆ ಏನಂತಾರೆ? ಕಾರ್ತಿಕ ಮಾಸದ 8ನೇ ದಿವಸ ಕಾದಾಷ್ಟಮಿ ಅಂತಾರೆ. ಏನು ಹಾಗಂದ್ರೆ ಬ್ರಹ್ಮನಿಗೆ ಎಷ್ಟಿದೆಯಪ್ಪ? ಸೃಷ್ಟಿಕರ್ತ ಬ್ರಹ್ಮ ಎಷ್ಟು ತಿದೆ ಅವನಿಗೆ? 4 ತಿದೆ. ಹೌದಲ್ಲ? ಶಿವನಿಗೆ 5, 4 ತಿದೆ ಅವನಿಗೆ. ಅವನಿಗೆ ಗರ್ವ ಬರ್ತದೆ. ಏನು? ನಾನು ಸೃಷ್ಟಿಕರ್ತ, ಇನ್ನೊಂದು ಸೃಷ್ಟಿ ಹೆಚ್ಕೊಂಡು ನಾನಪ್ಪ ನೀವು ಪರಮೇಶ್ವರ ಆಗ್ತೀನಲ್ಲ, ಈ ಕೆಟ್ಟ ಬುದ್ಧಿ ಹಿಡ್ಬಿಡ್ತಾವ ಬ್ರಹ್ಮನಿಗೆ. ಪೂರ್ತಿ ಕಲಿ ವಿಚಾರ ಮಾಡಿ ಕಲಿಗೆ ಸೃಷ್ಟಿ ಮಾಡಿ ಹಚ್ಕೊಂಡ್ಬಿಡ್ತಾವ. ಮತ್ತೊಂದು ತೆನಿನ ಪದ್ಯಕ್ಕೆ ಪರಮೇಶ್ವರನ ಆಗಿಬಿಡ್ತ. ಕಾತ್ಕಲ್ ಶಿವನಿಗೆ ಬಿಡ್ತಾರೆ. ಭಾಳ ಕೋಪಿಷ್ಟನಾದ ಶಿವಪ್ಪ, ಭಾಳ ಸಿಟ್ಟು ಬಂದು ಶಿವನಿಗೆ. ಹಾಗಿದ್ದಾಗ ಶಿವನ ಸಿಟ್ಟ ಮೂರ್ತಿ ಆಗಿರ್ತದೆ. ಯಾವುದು? ಕಾಲಭೈರವ ಅಂತ. ಕಾಲಭೈರವ ಮೂರ್ತಿ ಆಗಿದ್ದು ಏನಪ್ಪನಿಂದ ಇಲ್ಲ ಬ್ರಹ್ಮನಿಗೆ ಗರು ಬಂದತಿ. ಅದಕ್ಕೆ ಅವ್ರು ಬಂದು ಗರುಭಂಗ ಮಾಡ್ತಿದ್ದ. ಅವ್ನು ಬಳ್ಳಾಗ ಊರು ಇಷ್ಟು ಉದ್ದ ಇತ್ತು. ಕಾಲಭೈರವ ಬಳ್ಳಾಗ ಊರು ಇಷ್ಟು ಉದ್ದ ಇತ್ತು. ದೈ ಕುಣ್ಕೊಂತ ಬಂದ ಬ್ರಹ್ಮದಲ್ಲಿ ಬಂದು ಈ ಕಡೆ ಆಡಿ ಈ ಕಡೆ ಶಿರಸ್ಸಿದ್ವಲ್ಲ, ಮಧ್ಯ ಶಿರಸ್ಸನ್ನು ಊರಿಗೆ ಚುಟ್ಟೋಗಿಟ್ಬಿಟ್ಟು. ಊರಿಲಾಗಿದ್ದಾಗ ಊರಿಗೆ ಚುಟ್ಟೋಗಿಟ್ಟಿದ್ದ. ಅವ್ನ ಶಕ್ತಿ ಎಲ್ಲ ಹೋಗಿ ಬ್ರಹ್ಮ ಶಕ್ತಿ ಪ್ರಾಯಶ್ಚಿತ್ತ ಮಾಡಿಕೊಂಡ. ಅದಕ್ಕೆ ಈ ಭೂಲೋಕದಲ್ಲಿ ನೀನು ಯಾರು ಪೂಜೆ ಮಾಡಬಾರ್ದು ಶಾಪ ಕೊಟ್ಬಿಟ್ಟ. ಎಲ್ಲ ದೇವರು ಬ್ರಹ್ಮ ಪೂಜೆ ಮಾಡ್ತಾರೆ. ಯಾರು ನೋಡಿ ಬ್ರಹ್ಮದೇವ್ರ ಗುಡಿ ಇಲ್ಲ ಶಿವ ಶಾಪ ಕೊಟ್ಟವ್ರಿಗೆ ನೀನು ಪೂಜೆ ಯಾರು ಮಾಡುವ ಭೂಲೋಕದಾಗ ಪೂಜೆಯನ್ನು ಕೊಟ್ಬಿಡ್ತಾರೆ. ಇನ್ನು 12ನೇ ದಿವಸ ಅದಕ್ಕೇಂತದ ಕಾರ್ತಿಕ ದ್ವಾದಶಿ.
तुळशी लग्न ಅಂತ ಮಲೆಯಲ್ಲಿ ಬಾ ಹೇಳ್ತಾರೆ ಲಗ್ನ ಭಾಷೆದಪ್ಪ ತುಳಸಿ ಲಗ್ನ ಮೂರ್ತಿ ಭಾಷೆದಕ್ಕೆ ಲಗ್ನ ಮಾಡಿಯಪ್ಪ ಇಂಥ ಕೆಲಸ ಮಾಡಿಯಪ್ಪ ಅಂತ ಹೇಳ್ತಿರಲಿಲ್ಲ. ಯಾಕೆ ಅದು ಏನು ಹಾಗೆ ತುಳಸಿ ಲಗ್ನ ಅಂದ್ರೆ ಏನು ಗದ್ದಲ ಮಾಡಿಬೇಡಿ, ಯಾರು ಮಾತಾಡ್ಬೇಡಿ. ಕೃಷ್ಣಗೆ ಎಷ್ಟು ಮಂದಿ ಅಂದರು? 16,000 ಮಂದಿ. 16,000 ನೀವು ಒಬ್ಬರು ಮಾಡ್ಕೊಂಡು ಬಬ್ಬಿ ಬರ್ಸಿ ಒಬ್ಬರು ಮಾಡ್ಕೊಂಡು ಅಲ್ಲ ಅವ 16,000 ಮಂದಿ ಮಾಡ್ಕೊಂಡಿದ್ದ ಕೃಷ್ಣ. ಅವು ಹೇಗೆ ಮೇಂಟೈನ್ ಮಾಡ್ತಿರ್ಬೇಕು 16,000 ಮಂದಿನ? ಹೀಗೆ ಮಾಡ್ಕೊತಿದ್ದ. ಅದರ ಸತ್ಯಭಾಮಿ ಅಂತ ಒಬ್ಬಾಕಿ ಸತ್ಯರ್ಥ ಮಹಾರಾಜ್ ಮಗಳಾಕಿ, ಅದು ಗರ್ವ ಭಾಳ. ಕೃಷ್ಣ ನನ್ನ ಮೇಲೆ ಪ್ರೀತಿ ಭಾಳ, ನನ್ನ ಮೇಲೆ ಪ್ರೀತಿ ಭಾಳ ಅಂತ ತಗೊಂಡು ಭಾಳ ಸುಖಿ ಪ್ರೀತಿ. ಅದಕ್ಕೆ ಅವ್ನು ಸ್ವಲ್ಪ ನಿಮಿಷ ನಾರದ ಮನುಷ್ಯ ಬಂದ. ನಾರಾಯಣ ಬಂದವ ಪಾತ್ರ ಮುಗಿಸಿ ಎಲ್ಲ ಮುಗಿಸ್ಕೊಂಡು ಪುಣ್ಯಾತ್ಮ ನಾ ಎಷ್ಟು ಸಲ ಸತ್ತು ಕೊಡ್ತೀನಿ ಅಷ್ಟು ಸಲ ಕೃಷ್ಣ ಗಂಡ ಅವ್ರಿಗೆ ಏನು ಮಾಡ್ಬೇಕು ಕೇಳಿದಕ್ಕೆ ನಾರದ ಬರೀ ಜಗಳ ಹಾಕ್ತಾವ. ನಾರದ ಬರೀ ಜಗಳ ಹಾಕ್ತಾವ. ಬಾ ಸಿಕ್ಕಿ ಬಾಂಧವ ಸಿಕ್ಕಿ ಬಾ ಚಲೋ ಆಯ್ತು ಸ್ವತ್ತು ಬಂತು ಬಾಂಧವ. ನೋಡಮ್ಮ ಈ ಜನ ಭೂಮಿ ದಾನ ಕೊಟ್ಟು ಭಯಂಕರ ಭೂಮಿ ಇರ್ತೀವಿ, ಸುವರ್ಣ ಕೊಟ್ಟು ಬಂಗಾರ ಮಾಡ್ತೀವಿ. ಮತ್ತು ನಾವು ಏನು ಜನ್ಮಕ್ಕೆ ಏನು ಕೊಡ್ತೀವಿ ಗೋದಾನ ಕೊಟ್ಟು ಗೋವು ಮಾಡ್ತೀವಿ. ಒಟ್ಟು ಈ ಜನ್ಮಕ್ಕೆ ಏನು ದಾನ ಕೊಡ್ತೀವಿ ಮುಂದೆ ಒಂದು ಕದ ಬರ್ತದೆ. ನೀವು ಕೃಷ್ಣ ದಾನ ಕೊಟ್ಬಿಡು ಕೃಷ್ಣ ಗಂಟೆ ಆಗ್ತದೆ ಅಂತ ಹೇಳ್ಬಿಡ್ತಾವ. ಅದು ಹುಚ್ಚಿಕೊಂಡು ಏನು ವಿಚಾರ ಮಾಡಲೇ ಇಲ್ಲ. ಕೃಷ್ಣನ್ ಕರೆದು 3,000 ನೀರು ಕೊಟ್ಟೆ ಅಂತ ಹೇಳಿಲ್ಲ. ಅವ್ನು ನಾನು ತನ್ನ ತಪ್ಪು ನೀವು ಕರ್ಕೊಂಡು ಹೋಗ್ಬಿಟ್ಟಿದ್ದ. ಇದು ಒಬ್ಬಕ್ಕೆ ಹಕ್ಕೈತಾ? ಅಲ್ಲ, ಇದು ಒಬ್ಬಕ್ಕೆ ಹಕ್ಕೈತಾ? 16,000 ಮಂದಿ ಹಕ್ಕೈತೆ ಅವನ್ನೇ. ಅದಕ್ಕೆ ಮುಂದೆ ವರ್ಧಿಸಿ ಗೊತ್ತಾಯ್ತು ವಿಷಯ. ಬಂದ್ರಲ್ಲ ಉಳಿತದ 16,000 ಮಂದಿ ಬಂದು ಸ್ವಾಟ್ ಯಾರಿಗೆ ಕಟ್ಟಿ ಕೊಡ್ತಾರೆ ಬೋಳಿ ಅಂತ ಕೇಳಿದ್ರು. ನಮ್ಮ ಸ್ವಾಮಿ ಯಾರಿಗೆ ಕಟ್ಟಿ ದಾನ ಕೊಡ್ತೇನೆ? ಜನ ಬಂದು ತಿರುಗಿ ಬಂದು ಸ್ವಾಟಿ ಅರ್ಧ ಸ್ವಾಟ ಅರ್ಧ ಹೋಗಿತ್ತಕ್ಕಿದ್ದು. ಜನ ಉಳಿದವ್ರು ಬಂದು ಸ್ವಾಟಿ ತಿಂದು ಹಾಗೆ ಅರ್ಧ ಸ್ವಾಟಿ ಅರ್ಧ ಹೋಗಿತ್ತಕ್ಕಿದ್ದು. ಕಾಲೇಜ್ ದಿವಸ ಹೊತ್ತು ಎಲ್ಲ ಆಯ್ತು. ಮತ್ತೆ ಸೋಕ್ ಹಾಗಾಯ್ತು ನೋಡಿ. ಮತ್ತೆ ಬಂದು ನಾರದ ವರ್ಷ ಮತ್ತೆ ಬಂದ. ನಾಳೆ ಬಾರಾಗಿ ನಾಳೆ ಬೆಂಕಿ ಅಂತ ಅಂದ. ಯಪ್ಪ ಪುಣ್ಯಾತ್ಮ ನಾನು ಕೃಷ್ಣ ಕೊಟ್ಬಿಡಪ್ಪ ನಿಮ್ಗೆ ಸಾಯ್ತೇನೆ ಅಂದ. ಅಲ್ಲಮ್ಮ ಒಂದ್ಸಲ ದಾನ ಕೊಟ್ಟು ಸುಳ್ಳು ಕೇಳಬಾರ್ದು. ಭೂಮಿ ದಾನ ಕೊಡು, ಸುವರ್ಣ ದಾನ ಕೊಡು, ದುಡ್ಡು ದಾನ ಕೊಡು, ನೀ ಏನಾದ್ರು ಕೊಟ್ಟು ದಾನ ಒಂದ್ಸಲ ಕೊಟ್ಟಿದ್ದು ಹಾಗೆ ಕೇಳಬಾರ್ದು. ದಾನ ಕೊಟ್ಟಿದ್ದ ಮನೆ ಕೊಟ್ಟಿದ್ದಪ್ಪ ನಾಲ್ಕು ದಾನ ಕೊಟ್ಟು ಮಲ್ಲಯ್ಯ ಮನೆ ಕೊಟ್ಟಿದ್ದ ಕೊಟ್ಟು ಹೊಳೆ ಕೇಳ್ತೀರಿ ನೀವು? ಒಂದ್ಸಲ ದಾನ ಕೊಟ್ಟು ಹೊಳೆ ಕೇಳಬಾರ್ದು ಅಂತಂದವ. ಯಪ್ಪ ನಾ ಸಾಯ್ತೀನಿ ಹ್ಯಾಂಗೆ ಮಾಡಲಿ ಅಂದ. ಅದು ಸತ್ಯಬಾರ್ದು. ಏನು ಮಾಡಲಪ್ಪ ಯಪ್ಪ ಸಾಯ್ತೀನಿ ಹಾಗಿರಂದ. ಅದ್ರ ನೋಡ್ಬೇಕು ಎಷ್ಟು ನೀರು ಭಾಳ ತ್ರಾಸಾಗಿತ್ತು ಅಂದ್ರೆ ಅವ್ನು ತೂಕದ ಬಂಗಾರ ಕೊಡ್ತೀನಿ ಅಂದವ ಕೃಷ್ಣ. ಇವಾಗ ನಾರ್ದ ಅವ್ನು ತೂಕದ ಬಂಗಾರ ಕೊಡ್ತೀನಿ ಅಂದ. ಓಹೋ ಅಂದಾಕಿ ಕೃಷ್ಣ ತೂಕದ ಬಂಗಾರ ಕೊಡು ಬಂದು ತಾಕತ್ತಿತ್ತಾಕಿ ಸತ್ಯಭಾಮಿಗೆ. ಶ್ರೀಮಂತ ಮಗಳು ಸತ್ಯರ್ಥ ಮಹಾರಾಜ ಮಗಳಾಕಿ ಕೊಡು ಬಂದಿತ್ತು. ಯಾಕೆ 16,000 ಮಂದಿ ಒಳಗೆ ಹಾಕಿದ ಒಂದು ಗ್ಯಾಂಗ್ ಇತ್ತು. ಎಲ್ಲರೂ ಕೊಡ್ಬೋದು ನೋಡಿದ್ರು. ಕೃಷ್ಣನ್ ಕರೆಸಿದ್ರು, ತಕ್ಕಡಿ ತಂದರು. ಒಂದು ಕೃಷ್ಣನ್ ಕುಂದ್ರಿಸಿದ್ರು ತಕ್ಕದಾಗ. ಅದು ತಂದು ಹಚ್ಚಿದ್ದು ಎಷ್ಟು ಹಚ್ಚಿದ್ದು ಕೃಷ್ಣ ಎಷ್ಟು ವಜ್ಜೆ ಇದ್ದ ಅದು 2 ಪಟ್ಟು 3 ತಂದು ಹಚ್ಚಿದ್ದು. ಕೃಷ್ಣ ಪಡಿ ಮ್ಯಾಕೆ ಕೇಳೇ ಇಲ್ಲ. ಚಿಂತೆ ಅಂತ ಬೇಡ. ಏನು ಮಾಡಲಿ ಅಂದ್ರೆ ಎಲ್ಲಕ್ಕೆ ಹಿರಿಯ ಪಟ್ಟದ ವಿಚಾರ ರುಕ್ಮಿಣಿ ಆಕೆ ಒಬ್ಬೇ ಕೂತಿದ್ದು. ಆಕೆಗೆ ಯಾಕೆ ಹಿರಿಯಕ್ಕೆ ಯಾಕೆ ಅಂತ ಒಮ್ಮಿದ್ದು ಬೆಕ್ಕಕ್ಕೆ ಯಾಕೆ ಅಂತ ಒಮ್ಮೆ ಅಂದಿದ್ದೆಲ್ಲ ಆಕಿನಪ್ಪ ಅಲ್ಲಿ ಹೋಗ್ತಿದ್ದೆ ಅಂತ ಆಕೆ ಬಂದು ಯಾಕಂದ್ರೆ ಮಂದಿ ಯಾಕೆ ಅಂತ ಅಂದಿದ್ದಕ್ಕೆ ಯಾರು ಅವರು ಅದಕ್ಕೆ ರುಕ್ಮಿಣಿ ಅದ ಸ್ನಾನ ಮಾಡಿ ಕೈಯ ಒಂದು ತುಳಸಿ ಪತ್ರ ಇಟ್ಕೊಂಡು ಕೃಷ್ಣ ಅಂತ ಪೂಜೆ ಕೈ ಮಾಡ್ತಿದ್ದಕ್ಕೆ. ಯಾರು ಅವರು ಸತ್ಯ ಬಾರಮ್ಮ ಕುದುರೆ ಏನು ಅಂತಿದ್ರು. ನಾವು ತಪ್ಪು ಮಾಡಿಬಿಡ್ತೀನಿ. ಏನು ಮಾಡಿದ್ಯಾ? ನಮ್ಮ ಸ್ವಾಮಿ ನಿಮಗೆ ಯಾರು ಹೇಳಿ ದಾನ ಕೊಟ್ಬಿಡ್ತೀನಿ, ತಪ್ಪು ಮಾಡೀನಿ. ಅದಕ್ಕೆ ಅವ್ರು ತೂಕದ ಬಂಗಾರ ಕೊಡಿ ಬಂದೆ ಎಲ್ಲ ಹಚ್ಚಿನಿ. ಇನ್ನೊಂದು ಸ್ವಲ್ಪ ಕಮ್ಮಿ ಒಂದಿಷ್ಟು ಬಂಗಾರ ಕೊಡೋದು ಕೇಳಿದಾಗ ಅವ ರುಕ್ಮಿಣಿ ಹೇಳ್ತಾಳೆ, ಅಲ್ಲಮ್ಮ ನನ್ನ ಹತ್ರ ಯಾವ ಬಂಗಾರ ಬರಬೇಕು? ನನ್ನ ಹತ್ರ ಯಾವ ಬಂಗಾರ ಇಲ್ಲಮ್ಮ. ಕೃಷ್ಣನ ಹೆಸರೇ ಬಂಗಾರ ನಮಗೆ. ಕೃಷ್ಣ ಹೆಸರೇ ಬಂಗಾರ ನನಗೆ, ಬೇರೆ ಬಂಗಾರ ಇಲ್ಲಮ್ಮ ಅಂತ ಹೇಳಿದ್ರು. ಈಗ ತಿಳಿದು ಗೊತ್ತಾಯ್ತು ರುಕ್ಮಿಣಿಗೆ. ಕೈಯಾಗ ತುಳಸಿ ಪತ್ರ ಇರ್ತಲ್ಲ, ಅದೊಂದು 10 kg ಎಷ್ಟು ತುಳಸಿ ಪತ್ರ, ಒಂದು 10 kg ಬಂದು ಆ ತುಳಸಿ ಪತ್ರ ಕೃಷ್ಣ ಧ್ಯಾನ ಮಾಡಿ ಕೊಟ್ಲದು. ಕೃಷ್ಣ ಪತ್ರನ ತೊಗೊಂಡು ಹತ್ರ ಮಾಡ ಒಂದು ಪತ್ರ ಪಟಕನ ಹಾಕದ್ ಬಿಟ್ಟಾಗಿದ್ದಾಗ ಕೃಷ್ಣ ಪರ್ಡಿ. ಅದಕ್ಕೆ ನಂಬರು ನೆತ್ತರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ನಚ್ಚಿ ಕರೆದೊಡೆ ಓ ಎನ್ನನೆ ಶಿವನು. ನಂಬರು ನೆತ್ತರು ಬರಿದೆ ಕರೆವರು ನಂಬದೆ ನೆತ್ತರೆ ಬರಿದೆ ಕರೆವರ ಕೊಂಬೆ ಮೆಟ್ಟಿ ಕೂಗೆಂದ ಕೂಡದ ಸಂಗಮ ದೇವ. ನಂಬರು ನೆತ್ತರು ಬರಿದೆ ಕರೆವರು ನಂಬದರಿಯರಿ ಲೋಕದ ಮನುಜರು ನಂಬಿ ನೆಚ್ಚಿ ಕರೆದೊಡೆ ಓ ಎನ್ನನೆ ಶಿವನು. ನಂಬರು ನೆತ್ತರು ಬರಿದೆ. ನನ್ನ ಹೆಚ್ಚು ಬಂದ್ರೆ
ದೇವರು ಹೊರ ಕೊಡ್ತಾನೆ. ದೀಪದ ಹೋಗ್ತಾರೆ ಗುಡಿಗೆ, ಹೊರಲ್ಲಿ ಸಾಕು ಮನೆಗೆ. ಈ ಥರ ಆಗಬಾರ್ದು. ಅವಾಗ ರುಕ್ಮಿಣಿ ಶಕ್ತಿ ಎಂಥದ್ದಂತ ಎಲ್ಲರಿಗೂ ಗೊತ್ತಾಯ್ತು. ಈ 16,000 ಮಂದಿ ಒಳಗೆ ಬರೀ ಸುಖಭೋಗಿಗಳು, ಸುಖಕ್ಕೆ ಬಂದಿದ್ದವೆಲ್ಲ ಆ ರುಕ್ಮಿಣಿ ಮಾತು ಅಧ್ಯಾತ್ಮ ಮಹಾಜ್ಞಾನಿ ರುಕ್ಮಿಣಿ. ಆಕೆ ಒಂದು ಪತ್ರಿಕೆ ಕೊಟ್ಟು ಕಿಚ್ಚು ಪಡಿ ಹಾಕಿದ್ಬಿಟ್ಟು ಅವಾಗ ಎಲ್ಲರೂ ತಿಳ್ಕೊಂಡು ಎಲ್ಲರೂ ಬಂದು ನಾವೆಲ್ಲ ಸುಲಭವರೇ ನಿಜವಾದ ಕೃಷ್ಣ ತಪ್ಪಿ ಹೆಂಗೆ ಯಾರಂದ್ರೆ ರುಕ್ಮಿಣಿ ಒಬ್ಬಕ್ಕೆ ತಿಳ್ಕೊಂಡು ಹೇಳಿ ಕಾರ್ತಿಕ ದ್ವಾದಶ ದಿವಸ ಕೃಷ್ಣನಿಗೂ ರುಕ್ಮಿಣಿ ಲಗ್ನ ಅದ ತುಳಸಿ ಲಗ್ನ ಅಂತ ಮಾಡ್ತಾರೆ. ಆಮೇಲೆ ತುಳಸಿ ಕಟ್ಟಿ ಪೂಜೆ ಮಾಡೋದು ಅದ ತುಳಸಿ ಲಗ್ನ ಅಂದ್ರೆ. ಇನ್ನು 14 ದಿವಸ ಅದೇನು 14 ದಿವಸ ಕೃಷ್ಣ ವೈಕುಂಠಕ್ಕೆ ಬರ್ತಾನೆ. ಅದಕ್ಕೆ ವೈಕುಂಠ ಚತುರ್ದಶಿ ಅಂತಾರೆ. ವೈಕುಂಠ ಚತುರ್ದಶಿ ಅಂತಾರೆ ಯಾಕಂತಾರೆ? ಕೃಷ್ಣ ವೈಕುಂಠಕ್ಕೆ ಬಂದ, ಶಿವನ ಪೂಜೆ ಮಾಡಿ ಕಾಶಿ ಕ್ಷೇತ್ರಕ್ಕೆ ಬಂದೆಲ್ಲ ಮಾಡಿ ಅಲ್ಲಿ 108 ಕಮಲ ತುಂಬಿದ್ದಾವೆ. 108 ಕಮಲಗಳಿಂದ ನಾಮ ಓಂ ಶಿವಾಯ ನಮಃ, ಮೈಸೂರಾಯ ನಮಃ, ಶಂಭವೇ ನಮಃ, ವಿನಾಯಕನ ಈ ನಾಮ ಹೇಳ್ತಿಲ್ಲ. ಹಂಗೆ ಪೂಜೆ ಮಾಡಿ ಎಲ್ಲ ಮಾಡಿ ನಾಮಾವಳಿ ಮಾಡೋ ಕಾಲಕ್ಕೆ ಒಂದು ಕನ್ನಿಗಳು ಅಂತ ಮಾಡಿದ ವಿಶ್ವನಾಥ ಶಿವಪ್ಪ. ಒಂದು ಕನ್ನಿಗಳು ಅಂತ ಮಾಡಿದ. ಅವಾಗ ವಿಚಾರ ಮಾಡಲಿಲ್ಲ ಕೃಷ್ಣ. ವಿಚಾರ ಮಾಡಿದ ತನ್ನ ಕಣ್ಣೊಂದು ಕಿತ್ತಾಪ ಮಾಡಿಬಿಟ್ಟಾಗಿದ್ದ ಕೃಷ್ಣ. ಅದ ಕಣ್ಣೊಂದು ಕಮಲದ ಕಿತ್ತು ಅರ್ಥ ಮಾಡಿದ. ಶಿವ ತೃಪ್ತಿಯಾಗಿ ಅವತ್ತು ಅವನ ಕೈ ಸುದರ್ಶನ ಚಕ್ರ ಐತಲ್ಲ, ಸುದರ್ಶನ ಚಕ್ರ ಶಿವಪ್ಪ ಅವತ್ತು ಅವ್ನ ಕೈ ಕೊಟ್ಟಿದ್ದು ಸುದರ್ಶನ ಚಕ್ರವನ್ನು. ಅವತ್ತೇ ಶಿವ ಕೊಟ್ಟಿದ್ದಲ್ಲ ಸುದರ್ಶನ ಚಕ್ರವನ್ನು. ಅದಕ್ಕೆ ನಂದಿಗೆ ವಿಶ್ವಾಸ ಭಾಳ ಮುಖ್ಯ, ಪ್ರೀತಿಯಾಗಿ ಸಿಕ್ಕಿದ್ದ ಭಕ್ತಿ ಭಾಳ ಮುಖ್ಯ. ಇಷ್ಟೆಲ್ಲ ಇವಾಗ ಜಗತ್ತು ಬೀಸುವ ಶಕ್ತಿಯ ಅದರಲ್ಲಿ ಸುದರ್ಶನ ಚಕ್ರದಾಗೈತೆ. ಅದಕ್ಕೆ ಅಂತ ದೃಷ್ಟಿಯಿಂದ ಇನ್ನು ಹುಣ್ಣಿಮೆ, ಅದಕ್ಕೆ ಯಾವ ಹುಣ್ಣಿಮೆ ಅಂತೀರಿ ನೀವು? ಗೌರಿ ಹುಣ್ಣಿಮೆ ಅಂತೀರಿ. ಗೌರಿ ಹುಣ್ಣಿಮೆ ಅದು ಈಗ ಬಂದು ಗೌರಿ ಗಾಣ ಗೌರಿ ಮ್ಯಾಣ ಗೌರಿ ಈಗ ಬಂತದು ಹುಣ್ಣಿಮೆ. ಮತ್ತೊಂದು ಕಡೆ ಗೌರಿ ಹುಣ್ಣಿಮೆ ಅನ್ನೋದು ಆ ಹೆಸರು ಬೇರೆ ಇತ್ತದು. ಏನು ಹುಣ್ಣಿಮೆ? ತ್ರಿಪುರಿ ಹುಣ್ಣಿಮೆ ಅಂತ ಹೆಸರು, ಮಧ್ಯ ಹೆಸರು ತ್ರಿಪುರಿ ಹುಣ್ಣಿಮೆ ಅಂತದು. ತ್ರಿಪುರ ಸೋಮವಾರ ದಿವಸ ಭಾರತೋತ್ಸವ ಮಹಾರಾಕ್ಷಸವ ಅವ ತಪಸ್ಸು ಮಾಡಿ ಪ್ರಾಣ ಎಂದು ಮರಣ ಬೇಡ ಅಂತ ಹೇಳಿದ್ದವ. ಹಾಗೆ ಮರಣ ಬಂತಂದ್ರೆ ಶಿವನ ಹುಟ್ಟಿನ ಮಗನಿಂದ ಮರಣ ಅಂತ ಕೇಳ್ಕೊಂಡಿದ್ದವ. ಸರಿ, ಶಿವನ ಹಿಂದೆ ಸತ್ತು ಬಿಡ ದ್ರಾಕ್ಷಾಣಿ ಅಗ್ನಿಪುರದ ಬಿದ್ದು ಇನ್ನೇನು ಮಕ್ಕಳಪ್ಪ ಅಂತ ಹೇಳಿದವ. ಆಕೆ ಪಾರ್ವತಿಯಾಗಿ ಹುಟ್ಟಿದ್ದು ಆಕೆ ಆತು ಮತ್ತೆ ಬಂದ ಅಲ್ಲಿ ಹುಟ್ಟಿದ್ದು ಶಿವನ್ ತಪಸ್ಸು ಮಾಡಿದ್ದು. ದೊಡ್ಡ ಕತೆ ಹೇಳ್ಕೊಂಡು ಟೈಮ್ ಭಾಳ ಆಗುತ್ತೆ. ಮುಂದೆ ಶಿವನ ಲಗ್ನ ಅಲ್ಲಿ ಪಾರ್ವತಿ ಆದ್ಮೇಲೆ ಮುಂದೆ ಶಿವನ್ ಸಿಕ್ಬಿಟ್ಟು ಅವನಿಗೆ ಯಾರಿಗೆ? ತಾರಕಾಸುರನಿಗೆ. ಹ್ಯಾ ಮಾಡ್ಲಪ್ಪ ಅಂದ. ಸರಿ, ಗರ್ಭಿಣಿ ಅಲ್ಲು ಪಾರ್ವತಿ ಗರ್ಭ ಹಿಚ್ಚಿಬೋದ್ರಿಂದ ಸಾಧ್ಯ ಆಗಲಿ ಕಲಿ ಹುಟ್ಟಿದವ. ಏನು ಸಾಧ್ಯ ಆಗಲಿ ಕಲಿ 1 ವರ್ಷ 2 ವರ್ಷ 7ನೇ ವರ್ಷದೊಳಗೆ ಷಣ್ಮುಖ 7ನೇ ವಯಸ್ಸೊಳಗೆ ತಾರಕಾಸುರ ವಧ ಮಾಡಿರ್ತಾರೆ ಮಗಳ ಕೆಲಸದಲ್ಲಿ. ಅದಕ್ಕೆ ಅವತ್ತು ದಿವಸ ಎಲ್ಲ ಸುಖ ನಮ್ಮಲ್ಲಿ ಜಗತ್ತು. ಅವನ ಮಕ್ಕಳು 3 ಮಂದಿ ಇದ್ರು ತಾರಕಾಸುರನ ಮಕ್ಕಳು, ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲ ಅಂತ. ಅವ್ರು ಮಹಾ ತಪಸ್ಸು ಮಾಡಿ ಆಕಾಶ ಬೆಂಗಳೂರು ದೊಡ್ಡ 3 ಪಟ್ಟಣ ಕಟ್ಟಿಬಿಟ್ರು. ಆಕಾಶಕ್ಕೆ ಹೋಗಿ ಕಟ್ಟು ಭಯಂಕರ ವೇಗ ತಿಂದಿದ್ದು. 1 ವರ್ಷಕ್ಕೆ 1 ಸೆಕೆಂಡ್ ಕೂತಿದ್ದು 3 ಪಟ್ಟಣ. ಒಂದೇ ಮಣ್ಣು ಯಾರು ಅವತ್ತು ಮಣ್ಣು ಅಂತ ಅವ್ರು ಕೈಕೊಂಡು. ಹೀಗಾಗಿ ಆಕಾಶ ದೊಡ್ಡ ಹಾವಳಿ ಅಂತ ಅವ್ರು ರಾಕ್ಷಸಿದ್ದು. కానీ ಏನು ಎಲ್ಲ ಕುಳ್ಕೊಂಡು ಶಿವನ್ ಮರೆಯೋದು. ಪುಣ್ಯಾತ್ಮ ಅವ್ರಿಗೆ ತ್ರಾಸವಾಗಿತ್ತು ಅಂತ ತಗೊಂಡು ಹೇಳಿ ಒಂದು ರಥ ಕಟ್ಟಿ ಸೂರ್ಯ ತಂದ್ರೆ ಗಾಲಿ ಮಾಡಿ ಎಲ್ಲ ಮಾಡಿ ಶಿವನಿಂದ ಮಾಡ್ಕೋಂತ ವಿಷ್ಣುದು ಮಾಡಿದ ಶಿವಪ್ಪ. ವಿಷ್ಣುದು ಮಾಡಿದ ಹೀಗೆ ನೋಡ್ಕೊಂಡು ಭಾಳ ಹೊತ್ತು ಹೇಗಿದ್ರು ನೋಡ್ಕೊಂಡು ಕೂತಾಗ ಶಿವನ ಕಣ್ಣಿನ ಹನಿಗಳು ಭೂಮಿ ಬಿದ್ದು ಶಿವನ ಕಣ್ಣಿನ ಹನಿಗಳು. ಆ ಶಿವನ ಕಣ್ಣಿನ ಹನಿಗಳೇ ರುದ್ರಾಕ್ಷ ಮರ ಆಗುತ್ತಿದ್ದು. ರುದ್ರಾಕ್ಷ ಹುಟ್ಟಿದ್ದ ಆವಾಗ, ಅದಕ್ಕೆ ಮುಖ ರುದ್ರಾಕ್ಷ ಇಲ್ಲ. ರುದ್ರನಾಕ್ಷಿ ರುದ್ರಾಕ್ಷಿ ಶಿವನ ಕಣ್ಣು ಬಿದ್ದು ಆ ರುದ್ರಾಕ್ಷ ಹುಟ್ಟಿದ್ದು. ಮುಂದೆ ನೋಡ್ಕೊಂಡು ಕುಂತ 3 ಪಟ್ಟು ಚಟ್ಟ ಹೊಡೆದ್ಬಿಟ್ಟ. 3 ಪಟ್ಟು ದೋಷ ಆಗುತ್ತೆ. ಅದಕ್ಕೆ ಅದು ತ್ರಿಪುರಿ ಸೋಮವಾರ ಆ ದಿವಸ ಹುಣ್ಣಿಮೆ ದಿವಸ ಅದಕ್ಕೆ ತ್ರಿಪುರಿ ಹುಣ್ಣಿಮೆ ಅಂತ ಅದು ಹೋತೀಗ. ಗೌರಿ ಗಾಣ ಗೌರಿ ಮ್ಯಾಣ ಗೌರಿ ಬಂತೀಗ ಗೌರಿ ಹುಣ್ಣಿಮೆ ಅಂತ ಬಂತು. ಅದಕ್ಕೆ ಕಾರ್ತಿಕ ಮಾಸ ಭಾಳ ಶ್ರೇಷ್ಠ. 12 ಮಾಸದಾಗ ಕಾರ್ತಿಕ ಅತಿ ಶ್ರೇಷ್ಠವಾದ ಮಾಸ ಕಾರ್ತಿಕ ಮಾಸ. ಶ್ರೇಷ್ಠ ಒಂದೊಂದು ದಿವಸಕ್ಕೂ ಒಂದೊಂದು ಮಹಾಮಹತ್ವ ದಿವಸ ಕಾರ್ತಿಕ ಮಾಸ. ಅದಕ್ಕೆ ಅಂತ ದೃಷ್ಟಿಯಿಂದ ನೀವೆಲ್ಲ ಸೇರಿಕೊಂಡು ಮಹಾಮಠದೊಳಗೆ ಈ ತಪಸ್ವಿನಿ ಮಠ ಇದು. ಮೈಸೂರು ಮಠ ಸುಮಾರು 10-15 ಶತಮಾನ ಮಠ ಇದು. ತಪಸ್ವಿ ಮಠ 3 ಮಹಂತಿ ಶಿವನೇ ಮಹಂತ ಬಂದವ. 770 ಮಠ ಸ್ಥಾಪನೆ ಮಾಡಿದ. ಜನಗಳು ಯಾವಪ್ಪ ಅಂತ ಮಾತ್ರ ಮಠಕ್ಕೆ ಅವ್ರು ಹುಡುಗಾಡೋದಿಲ್ಲ. 8 ಮಂದಿ ಯಾವ ಅಂತ ಮಾಡಿ ಜಗ್ ಹುಟ್ಟದ ಗಡದಾಗ ಯಾವಪ್ಪ ಮಠಕ್ಕೆ ಯಾವಪ್ಪ ಮಾಡೋರು. ಜಗ್ ಮಂದಿ ಹುಟ್ಟದ ಯಾವಪ್ಪ ಮಾಡೋರು. ಅವ್ರೇನು ಯಾರಿಗೆ ಉಳಿಗಾದ ಇಷ್ಟವಾದ ಸತ್ಯವಾದ ಮಾತಾಡ್ತಾರೆ ನಿಮಗೆಲ್ಲ ಅಲ್ಲ. ನೀವೆಲ್ಲ ಕೂಡ್ಕೊಂಡು 15 ವರ್ಷ ಬಂದು ಅಲ್ಲಿ ಗಡ್ಡೆ ಅಲ್ಲಿ ಹಾದು ಇಲ್ಲಿ ಹಾದ ಅನ್ನೋದಕ್ಕಿಂತ ಇಲ್ಲಿ ಒಂದು ಅಧ್ಯಾಯ ಎಲ್ಲ ಕೊಡ್ತಾ ಅಧ್ಯಾಯ. ಅದು ಜೀವಂತ ಸಮಾಧಿ. ಸಿದ್ದರಾಮ ಜೀವಂತ ಸಮಾಧಿ ಅದು. ಅದಕ್ಕಂಥ ದೃಷ್ಟಿಯಿಂದ ಅಲ್ಲಿ ಹಾದಿ ಇಲ್ಲಿ ಬಂದು ಅಧ್ಯಾಯ ನಡ್ಕೊಂಡ್ರೆ ಎಲ್ಲ ಸಂಪತ್ತು ಸಿಗ್ತದೆ. ಇದು ಮೈಸೂರು ಮಠ 1000 ಇತಿಹಾಸ ಮಠ ಇದು.
ಇದ್ರ ಬಗ್ಗೆ ಯಾರು ಅಲಕ್ಷ್ಯ ಮಾಡ್ತೀರಿ, ಯಾರು ಇದು ಮಾಡ್ತೀರಿ, ಯಾರು ಕೆಳಗ ತಪ್ಪಿದ್ದಲ್ಲ, ಯಾರು ಭಕ್ತಿಯಿಂದ ಬರ್ತೀರಿ, ನೀನೆಲ್ಲ ಇಷ್ಟ ಸಿದ್ಧಿ ಆಗ್ತದೆ. ಅದಕ್ಕೆ ಅದು ದೃಷ್ಟಿಯಿಂದ ಗುರುತಿಸ್ಕೊಂಡು ನಮ್ಮ ಗಜೇಂದ್ರ ಮಹಾನಗರದೊಳಗೆ ಅಜ್ಜಯ್ಯನ ಕಾರ್ತಿಕೋತ್ಸವ ಕಾರ್ಯಕ್ರಮ ಭಾಳ ಬರ್ತೀನಿ ನೀವೆಲ್ಲ ಮಾಡ್ತಿದ್ರಿ, ಭಾಳ ಸಂತೋಷ. ಹೇಗೆ ಟೈಮ್ ಭಾಳ ಅದನ್ನು ಸಮಯ ಬಹಳ ಬೇಕಿದೆ ಮಾತಾಡಲಿಕ್ಕೆ. ಅದಕ್ಕಂಥ ದೃಷ್ಟಿಯಿಂದ ಮೈಸೂರು ಮಠ ಎಂತೆಂಥದಾಗೆ ಈ ಗದ್ದಿಗೆ ಅಜ್ಜಯ್ಯ ದಿವಸ 3 ಗಂಟೆಗೆ ಎದ್ದು ದಿವಸ ಕಾಲು ಕಲಿಸಿ ಹೋಗಿ ಬರ್ತಾ ಇದ್ದ. ಒಂದು ಕಾಲಕ್ಕೆ ಕಾಲು ಕ್ಷೇತ್ರ ನಮ್ಮ ಮಠದ ಕ್ಷೇತ್ರ, ಕಾಲ ಕ್ಷೇತ್ರ ನಮ್ಮ ಮಠದ್ದು, ಅದು ಇವತ್ತಿನ ಮಠದ ಅವಶೇಷದ ಅದು ನಮ್ದು. ಅದು ಹೆಂಗೆ ಬದಲಾವಣೆ ಆಗ್ತದಾಗ ಇವತ್ತು ಈ ಮಠಕ್ಕೆ ಬಂದದ್ದು. ಅದಕ್ಕಂಥ ದೃಷ್ಟಿಯಿಂದ ನೀವೆಲ್ಲ ಭಾಳ ಭಕ್ತಿ ನೋಡ್ಕೊಂಡ್ರಪ್ಪ. ಇದು ಭಾಳ ಪುರಾತನ ಮಠ ಇದು ಮೈಸೂರು ಮಠ ಅಂದರೆ ಬರೀ ತಪಸ್ವಿ ಮಠ ಇದು. ಎಲ್ಲ ಕಾಲ ಎಲ್ಲ ಒಳ್ಳೆ ಮಟ್ಟದಿಂದ ಮಠ ಇದು, ಅಗ್ರಗಣ್ಯ ಮಠ ಇದು. ನಿರಂಜನ ಜಗದ್ಗುರು ಪೀಠ ಕರ್ನಾಟಕದಾಗ 770 ಯಾವ ಮಠದಲ್ಲೇ ಇಲ್ಲ, ಶ್ರೇಷ್ಠವಾದ ಮಠ ಇದು. ಅದಕ್ಕಂಥ ದೃಷ್ಟಿಯಿಂದ ಭಾಳ ಸಂತೋಷದಿಂದ ಗೈದು ಮಹಾಜನರಿಂದ ಬಂದಿರಪ್ಪ. ನಮ್ಮದು ಶ್ರೀಮಂತರು ಬಂದರೆ, ಇವ್ರು ಬಂದರೆ, ನಮ್ಮ ಏರಿಯಾ ನಮ್ಮ ಉತ್ತರದು ಭಾಳ ಮಂದಿ ಎಲ್ಲ ಬಂದಿರ್ತಾರೆ. ಭಾಳ ಸಂತೋಷ. ಇದೇ ಪ್ರಕಾರ ವರ್ಷ ಅಜ್ಜಯ್ಯ ಕಾರ್ಯಕ್ರಮ ಒಳ್ಳೇದು ಮಾಡ್ಕೊಂತ ಹೋಗಿ ಶ್ರಾವಣದ ಒಳ್ಳೆ ಕಾರ್ಯಕ್ರಮ ಮಾಡಿರಿ. ಅಲ್ಲ ಮಾಡೋ ಕಾರ್ಯಕ್ರಮ ಎಲ್ಲರೂ ಸರಿ ಹೋಗ್ಬೇಕು. ನಾನು ಶ್ರೀರಾಮ ಮಾಡೋದಲ್ಲ, ಧಾರ್ಮಿಕ ಕಾರ್ಯಕ್ರಮವನ್ನು ಯಾರ ಅಪ್ಪನ ಸ್ವತ್ತಲ್ಲಿದೆ ಇಲ್ಲಿ ಬಂದು ಎಲ್ಲರೂ ಕೊಟ್ಕೊಂಡು ಎಲ್ಲ ಹೇಳಿದಾಗ ಇದಕ್ಕೆ ಅಧಿಕಾರಿಗಳು ನಾವು, ನಮ್ಮನ್ನು ಕೇರೆ ಮಾಡೋದಕ್ಕೆ ಏನಿದ್ರು ಕೂಡ ಇದೆ. ಇದಕ್ಕೆ ಅಧಿಕಾರಿ ನಾವು ಸೀದಾ ಮಾಡ್ಕೊಂಡು ಮತ್ತೆ ಬಂದರೆ ಪೀಡ ಒಂದು ಕರೆಕ್ಟ. ಅದಕ್ಕಂಥ ದೃಷ್ಟಿಯಿಂದ ಎಲ್ಲ ಕೂತ್ಕೊಂಡು ಶ್ರಾವಣ ಮಾಸ ಕಾರ್ಯಕ್ರಮ ಆಗಲಿ, ಈ ಕಾರ್ತಿಕೋತ್ಸವ ಕಾರ್ಯಕ್ರಮ ಆಗಲಿ, ಎಲ್ಲ ಒಕ್ಕಟ್ಟಲ್ಲಿ ಕೆಲಸ ಕಾರ್ಯಕ್ರಮ ಮಾಡಬೇಕು. ಒಳ್ಳೆಯದಾಗಲಿ, ಯಾರು ಮಕ್ಕಳಾಗಲಿ, ಸಂಪತ್ತಾಗಲಿ ಎಲ್ಲ ಸಂಪತ್ತನ್ನು ಮಹಾಂತೇಶ ಶ್ರೀರಾಮ ಕೊಟ್ಟು ಕಾಪಾಡಿ ಮತ್ತೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನಾನು ಮಾತನಾಡ್ತೀನಿ.